நாட்டாறு அவனுக்கு கரையும் கிடையாது, சடையும் கிடையாது. ಇಲ್ಲ ನಿಖಿಲ್, ನಾನ್ ಇನ್ನೊಂದು ಕ್ಷಣ ಇಲ್ಲಿದ್ರು ನಿನ್ನ ಗಟ್ಟಿಯಾಗಿ ತಪ್ಕೊಂಡು ನಿನ್ ಕ್ಷಮಿಸೋ ತನಕ ಸಾರಿ ಕೇಳ್ಬೇಕು ಅನ್ಸುತ್ತೆ. ಇಲ್ಲ ಇಲ್ಲ, ಮೊದ್ಲು ಇಲ್ಲಿಂದ ನಾನು ಹೊರಡ್ಬೇಕು. ನನಗ್ ಸ್ವಲ್ಪ ಕೆಲ್ಸ ಇದೆ, ನಾನು ಹೊರಡ್ತೀನಿ. ಮಾಯಾ, ಒಂದ್ ನಿಮಿಷ. ನಿಕ್ಕಿ, ಇಲ್ಲೇನ್ ಮಾಡ್ತಿದ್ಯಾ ನಿಕ್ಕಿ? ಇಷ್ಟೊತ್ತು ಎಲ್ಲ ಹೋಗಿದ್ದೆ? ಅಷ್ಟು ಫೋನ್ ಮಾಡಿದೀನಿ, ಫೋನ್ ಯಾಕೆ ಪಿಕ್ ಮಾಡಿಲ್ಲ? ಇಲ್ಲೇ ನನ್ನ ಫ್ರೆಂಡ್ ಒಬ್ಬ ಸಿಕ್ಕಿದ, ಏನೋ ಎಮರ್ಜೆನ್ಸಿ ಇದೆ ಅಂತ ಗಾಡಿ ತಗೊಂಡು ಹೋಗಿದ್ದ. ನನ್ನ ಫೋನ್ ಸೈಲೆಂಟ್ ಅಲ್ಲಿ ಇತ್ತು ಅಂತ ಅನ್ಸುತ್ತೆ, ಗೊತ್ತಾಗಿಲ್ಲ. ಇವಾಗ್ಲೇ ಮೂವಿಗೆ ಲೇಟ್ ಆಗಿದೆ, ಬಾ ಹೊರಡೋಣ. ಬೇಡ ಗೌತಮಿ, ಈಗಾಗ್ಲೇ ಇಂಟರ್ವಲ್ ಬಂದಿರುತ್ತೆ. ಸಿನಿಮಾ ಅರ್ಧದಲ್ಲಿ ನೋಡೋದೇನೋ ಸರಿ ಇರಲ್ಲ, ನಾವು ಬೇಕಾದ್ರೆ ಇನ್ನೊಂದೇನೋ ಹೋಗೋಣ. ನಿಕ್ಕಿ, ಪರವಾಗಿಲ್ಲ, ಫಸ್ಟ್ ಟೈಮ್ ನಾವಿಬ್ರು ಮೂವಿಗೆ ಅಂತ ಬಂದಿದೀವಿ. ಸಿನಿಮಾ ನೋಡ್ದೆ ವಾಪಸ್ ಹೋದ್ರೆ ಹೇಗೇಳು? ನಮ್ ನೆನ್ಪಿಗೋಸ್ಕರ ಅರ್ಧ ಮೂವಿನಾದ್ರೂ ನೋಡ್ಕೊಂಬರೋಣ, ಬಾ. ಬೇಡ ಗೌತಮಿ, ಈಗ ನನ್ ಮಾತು ಕೇಳು, ಮನೆಗೆ ಹೋಗೋಣ. ಮೂವಿಗೆ ಇನ್ನೊಂದ್ಸಲ ಬೇಕಾದ್ರೆ ಹೋಗೋಣ. ಈಗ ಸಿನಿಮಾ ನೋಡೋ ಮೂಡಿಲ್ಲ ಗೌತಮಿ, ಪ್ಲೀಸ್ ಅರ್ಥ ಮಾಡ್ಕೊ. ಬಾ ಬೇಗ, ಇಲ್ಲಿದ್ದಷ್ಟು ಸಮಸ್ಯೆನೆ. ಇವತ್ತು ನನ್ನ ಕಂದನಿಗೆ ಈ ಬಟ್ಟೆನೆಲ್ಲ ತಗೊಂಡಿದ್ದು ಮನಸ್ಸಿಗೇನೋ ಒಂಥರ ಖುಷಿ ಆಗ್ತಾ ಇದೆ. ಇದರಲ್ಲಿ ಅವಳಿಗೆ ಯಾವುದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ನನ್ನ ಮಗಳು ಪುಟ್ಟ ದೇವತೆ ಹಾಗೆ ಕಾಣಬೇಕು. ಕಾಣ್ತಾಳೆ, ಅವ್ರ ಅಮ್ಮನ ಹಾಗೆ ಅವಳು ತುಂಬ ಚೆನ್ನಾಗೇ ಕಾಣ್ತಾಳೆ.
ನನ್ನ ಕಣ್ಣೆ ಕಣ್ಣೀರ ಒರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ ತುಂಬಾ ಮುದ್ದಾಗಿದೆ ಕೂಸೆ. ಥ್ಯಾಂಕ್ ಯು ಪಪ್ಪ, ಐ ಲವ್ ಯು. ಈಗಿದ್ದನ್ನ ಮನೆಯಲ್ಲೇನಾದ್ರೂ ನೋಡಿದ್ರೆ ಯಾರ್ದು ಏನು ಅಂತ ಕೇಳಿ ತಲೆ ತಿಂತಾರೆ. ಏನ್ ಮಾಡೋದು? ಇಲ್ಲೇ ಇರ್ಲಿ. ಹಾಯ್ ಮಿನಿ. ರೀ, ಕಾಫಿ ತರ್ತೀನಿ. ನೋ ಥ್ಯಾಂಕ್ಸ್, ಬೇಡ. ಎಲ್ಲಿ ಹೋಗಿದ್ರಿ? ಇತ್ತೀಚೆಗಂತೂ ನೀವು ಮನೇಲೇ ಇರಲ್ಲ. ನನ್ ಜೊತೆ ಮಾತಾಡೋದಕ್ಕೂ ಟೈಮ್ ಕೊಡೋದಿಲ್ಲ. ಯಾಕ್ರಿ? ಈ ಮನೆ ಏನಾದ್ರೂ ನಿಮಗೆ ಅನ್ಕಂಫರ್ಟಬಲ್ ಅನ್ಸ್ತಿದ್ಯಾ? ಹಾ, ಹಾಗೇನಿಲ್ಲ ಮಿನಿ. ಈಗ ನಿನಗೆ ಗೊತ್ತಿದೆಯಲ್ಲ, ಎಲ್ಲ ಕೆಲಸನೂ ನನ್ನ ಮೇಲೆ ಬಿದ್ದಿದೆ. ಎಲ್ಲ ಕಡೆನೂ ನಾನೇ ಓಡಾಡಬೇಕು. ಕೈಗೆ ಬಂದಿರೋ ಆಸ್ತಿನ ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಅಂದ್ರೆ ತಮಾಷೆ ಅಲ್ಲ ಅಲ್ವಾ? ಸರಿ, ಕೆಲ್ಸ ಮಾಡಿ. ಆದ್ರೆ ನಿಮ್ಗೂ ಒಬ್ಳು ಹೆಂಡತಿ ಇದ್ದಾಳೆ ಅನ್ನೋದನ್ನ ಮರಿಬೇಡಿ ಅಷ್ಟೇ. ಅದು ಹೇಗೆ ಮರೆಯೋಕ್ಕಾಗುತ್ತೆ ಮಿನಿ? ಸುಮ್ಮನೆ ನೀನು ಏನೇನೋ ಯೋಚನೆ ಮಾಡ್ತಾ ಇದೀಯ ನೋಡು. ಅದೆಲ್ಲ ಬಿಡಿ. ಶ್ರೇಷ್ಠನ್ ವಿಷಯ ಏನ್ ಮಾಡೋದು ಅಂತ ಡಿಸೈಡ್ ಮಾಡಿದ್ರಾ? ಶ್ರೇಷ್ಠನ ವಿಷಯನ? ಯಾವ ವಿಷಯ ಹೇಳ್ತಿದ್ಯಾ ಮಿನಿ? ಇದೇನ್ರಿ ಹೀಗ್ ಕೇಳ್ತಾ ಇದ್ದೀರಾ? ಇಷ್ಟು ಬೇಗ ರಿಲ್ಯಾಕ್ಸ್ ಆಗ್ಬಿಟ್ರಾ? ಇನ್ನು ಆಸ್ತಿ ವಿಷಯನೇ ಕ್ಲಿಯರ್ ಆಗಿಲ್ಲ. ನೆನ್ಪಿದೆ ತಾನೆ? ಆ ಮಾಯಾ ಮತ್ತೆ ಶ್ರೇಷ್ಠರಿಂದ ಪೂರ್ತಿಯಾಗಿ ಬಿಡುಗಡೆ ಆಗೋ ಥರ ಏನೋ ಒಂದು ಮಾಡ್ತೀನಿ ಅಂತ ಹೇಳಿದ್ರಿ ತಾನೆ? ಹಾ, ಮಾಡೋಣ ಮಿನಿ. ಎಲ್ಲದಕ್ಕೂ ಒಂದು ಸಮಯ ಅಂತ ಬರಬೇಕು ಅಲ್ವಾ? ಸದ್ಯಕ್ಕೆ ಅವ್ರ ಕಡೆಯಿಂದ ಅಂತೂ ನಮಗೆ ಯಾವುದೇ ತೊಂದರೆ ಇಲ್ಲ. ನಾವು ಕೂಡ ಈಗ ತಾನೇ ಆ ಕೆಟ್ಟ ನರಕದಿಂದ ಆಚೆ ಬಂದಿದ್ದೀವಿ. ಇರೋದನ್ನ ಸ್ವಲ್ಪ ದಿನ ಚೆನ್ನಾಗಿ ಅನುಭವಿಸೋಣ. ಆಮೇಲೆ ಯಾವಾಗಲಾದರೂ ಇದನ್ನೆಲ್ಲ ಯೋಚನೆ ಮಾಡಿದ್ರಾಯ್ತು. ಏನಿವ್ರು ಆಸ್ತಿ ವಿಷಯನ ಇಷ್ಟೊಂದು ಲೈಟಾಗಿ ತಗೊಂಡಿದಾರಲ್ಲ? ಏನಾಯ್ತು ಇವ್ರಿಗೆ? ಇವ್ರು ಇತ್ತೀಚೆಗೆ ಯಾಕೋ ತುಂಬಾ ಮೂಡಿಯಾಗಿರ್ತಾರೆ. ಏನೋ ಹೆಚ್ಚು ಕಮ್ಮಿ ಆಗಿರೋದಂತೂ ನಿಜ. ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ವೇ? ಮಾಯಾ ಶ್ರೇಷ್ಠನ್ ವಿಷಯ ಬಂದ್ರೇನೆ ಕಣ್ಣು ಕೆಂಪು ಮಾಡ್ಕೋತಾ ಇದ್ರು. ಈಗ ನೋಡಿದ್ರೆ ಇಷ್ಟು ಆರಾಮಾಗಿ ತಗೊಂಡಿರೋ ಹಾಗೆ ಮಾತಾಡ್ತಾರಲ್ಲ. ಇಲ್ಲ, ಇವ್ರು ಹೀಗೆ ಇದ್ರೆ ನನಗೆ ಸಮಸ್ಯೆ. ಇವ್ರನ್ನ ಹೀಗೆ ಬಿಟ್ರೆ ಪೂರ್ತಿ ಬದಲಾಗ್ಬಿಡ್ತಾರೆ. ಮಗಳು ದೊಡ್ಡೋಳು ಆಗ್ತಾ ಆಗ್ತಾ ಮಗಳ ಮೇಲೆ ಪ್ರೀತಿ ಕನಿಕರ ಹುಟ್ಟಿದ್ರೂ ಹುಟ್ಬಿಡ್ಬಹುದು. ಆದಷ್ಟು ಬೇಗ ಆಸ್ತಿ ವಿಷಯದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು.
ಇದಕ್ಕೆ ನಾನೇ ಒಂದು ಹೆಜ್ಜೆ ಮುಂದಿಡ್ಬೇಕು. ಹಲೋ, ನನಗೊಂದು ಕೆಲಸ ಆಗ್ಬೇಕಲ್ಲ. ಗೌತಮಿ, ಇದೇನಿದು ಇಷ್ಟು ಬೇಗ ಬಂದ್ಬಿಟ್ರೆ? ಯಾಕೆ ಫಿಲ್ಮ್ ಚೆನ್ನಾಗಿದ್ದಿಲ್ವಾ? ಸಿನಿಮಾಗ್ ಹೋಗಿದ್ರೆ ಅಲ್ವಾ ಚೆನ್ನಾಗಿರೋದಕ್ಕೆ. ಅಂದ್ರೆ ಈ ಸಿನಿಮಾಗ್ ಹೋಗ್ಲೇ ಇಲ್ವಾ? ನಿಖಿಲ್, ಯಾಕೋ ಹಿಂಗ್ ಮಾಡ್ದೆ? ಅಷ್ಟಕ್ಕೂ ಗೌತಮಿನ ಅರ್ಧ ದಾರಿಲ್ ಬಿಟ್ಟು ಎಲ್ಲಿಗೋ ಹೋಗಿದೆ? ಅದು ಏನು ಇಲ್ಲಮ್ಮ. ಅಲ್ಲ ಕಣೋ, ಯಾರಾದ್ರೂ ಹೆಂಡ್ತಿನ ಅರ್ಧ ದಾರಿಲಿ ಒಬ್ಳನ್ನೇ ಬಿಟ್ಟು ಹೋಗ್ತಾರಾ? ಪಾಪ ಗೌತಮಿ, ನೀನ್ ಅಲ್ಲಿ ಇರ್ಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ನಂಗ್ ಕಾಲ್ ಮಾಡಿದ್ಲು ಗೊತ್ತಾ? ನನ್ಗೇನಮ್ಮ ಗೊತ್ತ ಅವಳು ಅಲ್ಲಿ ಸಿಗ್ತಾಳೆ ಅಂತ. ಅವಳ ಅವಳು ಯಾರು? ಅವನ್ ಸಿಗ್ದ ಅಂತ ನಾನು ಅಂದಿದ್ದು. ಇವನೊಬ್ಬ ಈಗ್ಲೇನೆ ಸಿಗ್ಬೇಕಾಗಿತ್ತಾ? ಹಾಳಾಗೋಗ್ಲಿ ಬಿಡು. ವಾಪಸ್ ಬಂದ್ಮೇಲಾದ್ರೂ ಗೌತಮಿನ ಕರ್ಕೊಂಡು ಸಿನಿಮಾಗ್ ಹೋಗ್ಬೋದಾಗಿತ್ತಲ್ವಾ? ಯಾಕ್ ಮನೆ ಕರ್ಕೊಂಡ್ ಬಂದೆ? ಅಮ್ಮ, ಮ್ಯಾಟ್ನಿ ಶೋ ಟೈಮ್ ಆಗೋಗಿತ್ತು. ಇನ್ನೇನ್ ಅಲ್ಲಿಗೆ ಹೋಗಿ ಸಿನಿಮಾನ ಅರ್ಧದಿಂದ ನೋಡ್ಬೇಕಾಗಿತ್ತಾ? ಅತ್ತೆ, ಪರವಾಗಿಲ್ಲ, ಅರ್ಧ ಸಿನಿಮಾ ನೋಡೋಣ ಅಂದೆ, ಆದ್ರೆ ಇವನ್ ಬರ್ಲಿಲ್ಲ. ಅದೇಗಮ್ಮ ಚೆನ್ನಾಗಿರುತ್ತೆ. ಯಾರಾದ್ರೂ ಸಿನಿಮಾನ ಅರ್ಧ ದಿನ ನೋಡ್ತಾರಾ? ನಿಖಿಲ್, ನೀನ್ ಸರಿಯಾಗೇ ಮಾಡಿದೆ ಬಿಡು. ಈ ತರ ಅರ್ಧದಲ್ಲಿ ಸಿನಿಮಾಗ ಹೋಗೋದು, ಬಲವಂತವಾಗಿ ಸಂಬಂಧ ಬೆಳೆಸೋದು, ಮಾಡೋ ಕೆಲ್ಸದಲ್ಲಿ ಅರ್ಧಂಬರ್ಧ ಮಾಡೋದು ನಮ್ ನಿಖಿಲ್ಗೆ ಇಷ್ಟ ಆಗೋದಿಲ್ಲ. ರೀ, ಸುಮ್ನೆ ಕೂತ್ಕೊಳ್ಳೋದಕ್ಕೆ ಏನ್ ತಗೊಳ್ತೀರಾ? ಎಲ್ಲಡಿಕೆ ಕೊಟ್ಟಿದ್ಯಾ? ಮಳೆಗಾಲ ಅಲ್ವಾ, ಬಿಸಿಯಾಗಿ ಬೋಂಡಾ ಬಜ್ಜಿ ಮಾಡ್ಕೊಂಬರೆ. ಸರಿಮ್ಮ, ನನ್ಗೆ ಹಾಸ್ಪಿಟಲ್ ಕೆಲಸ ಇದೆ, ಬೇಗ ರೆಡಿ ಆಗ್ಬಿಟ್ಟು ಹೊರಡ್ತೀನಿ. ಓಕೆ, ಬಾಯ್. ನಿಖಿಲ್, ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಬಾರೋ. ಏನ್ ತಗೋತೀರಾ ಅಂದ್ರು, ಬೋಂಡಾನು ಇಲ್ಲ, ಬಜ್ಜಿನೂ ಇಲ್ಲ. ನೋಡಿದ್ರ ಅತ್ತೆ, ಈ ಮನೇಲೆಲ್ಲ ನನ್ನ ಹೇಗ್ ಆಡ್ಕೋತಾ ಇದ್ದಾರೆ ಅಂತ? ಇದೆಲ್ಲ ನೀನೇ ಮಾಡ್ಕೊಂಡಿರೋದು ಅಲ್ವೇ? ನಾನ್ ಅಷ್ಟೆಲ್ಲ ಪ್ಲಾನ್ ಮಾಡಿ ನಿನ್ನ ಅವನ್ ಜೊತೆ ಸುತ್ತಾಡೋದಕ್ ಕಳ್ಸ್ಕೊಟ್ರೆ ನೀನ್ ನೋಡಿದ್ರೆ ಯಾವ್ದೋ ಕೆಲ್ಸದ ಮೇಲೆ ಅವನ್ನೇ ಬಿಟ್ಟು ಹೋಗಿದ್ಯಾ? ಅತ್ತೆ, ಒಂದು ಸಣ್ಣ ಕೆಲ್ಸ ಇತ್ತು, ಮೆಟೀರಿಯಲ್ ಆರ್ಡರ್ ಮಾಡಿದ್ನಲ್ಲ, ಅದು ಬಂದಿತ್ತು. ಒಂದ್ಸಲ ನೋಡ್ಕೊಂಡ್ ಬರೋಣ ಅನ್ನೋಷ್ಟ್ರಲ್ಲಿ ಇವನು ಬಿಟ್ಟೋದ. ಈ ಗಂಡಸ್ರು ಹಾಗೆ ಗೌತಮಿ, 1 ನಿಮಿಷ ಸಾಕು ನಮ್ ಕೈ ಜಾರ್ ಹೋಗೋಕೆ. ಇನ್ ಮುಂದೆ ಆದ್ರೂ ಅವನ್ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡು. ಹಾಗೆಲ್ಲ ಒಬ್ಬೊಬ್ನೇ ಬಿಟ್ಟು ಎಲ್ಲೆಲ್ಲೋ ಹೋಗ್ಬೇಡ ನೀನು. ಅಷ್ಟು ದಿನ ನಮ್ಮ ಮಧ್ಯೆ ಇದ್ದಿದ್ದ ಸಂಬಂಧನೇ ಸುಳ್ಳ? ನಾವಿಬ್ರು ಜೊತೆಯಾಗಿ ಕಳೆದಿರೋ ಕ್ಷಣಗಳೆಲ್ಲ ಸುಳ್ಳ?
ಯಾಕೆ ಮಾಯ, ಯಾವಾಗ್ಲೂ ನೀನು ನನ್ನನ್ನು ಅರ್ಧ ದಾರಿಲೇ ಬಿಟ್ಟು ಹೋಗ್ತೀಯ. ನಾನು ಈಗಲೂ ನೀನು ಬಿಟ್ಟು ಹೋಗಿರೋ ಜಾಗದಲ್ಲೇ ಅಲ್ದಾಡ್ತಾ ಇದ್ದೀನಿ. ಮಾಯಮ್ಮ, ಚಂದ ಮಾಮನ್ ಬೆಳಕಲ್ಲಿ ನಂಗೆ ಊಟ ಮಾಡಿಸ್ತೀರಾ? ಅಯ್ಯೋ ನನ್ ಕಂದ, ನೀನ್ ನನಗದನ್ ಕೇಳ್ಬೇಕಾ? ಕೊಡು. ಎಲ್ಲಿ ಆ ಅನ್ನು? ಮಾಯಮ್ಮ, ಸಖತ್ತಾಗಿದೆ. ನಾನೇ ತಿಂದಿದ್ರೆ ಇಷ್ಟೊಂದು ಟೇಸ್ಟ್ ಇರ್ತಿರ್ಲಿಲ್ಲ. ಮಾಯಮ್ಮ, ಸಾಕಾಯ್ತು. ಮಾಯಮ್ಮ, ನೀವು ತಿನ್ಸಿದ್ಕೆ ಬೇಗ ಹೊಟ್ಟೆ ತುಂಬೋಯ್ತು. ಕಳ್ಳಿ, ಸುಳ್ಳು ಹೇಳ್ತಿದ್ಯಾ? ನಾನ್ ತಿನ್ನಿಸ್ತೀನಿ ಅಂದಾಗ ಇನ್ನೂ ಜಾಸ್ತಿ ತಿನ್ಬೇಕು. ನೀನೇ ಹೇಳ್ದೆ ತಾನೆ ಚೆನ್ನಾಗಿದೆ ಅಂತ. ಈಗ ಸುಮ್ನೆ ತಿನ್ನು. ಬೇಡ ಮಾಯಮ್ಮ. ಆ ಮಾಡು ಪುಟ್ಟ. ಶ್ರೇಷ್ಠ, ಅರೆ ರೇ, ಆ ಮಾಡು, ಆ ಮಾಡು, ಆ ಮಾಡು, ಆ ಮಾಡು, ಆ ಮಾಡು. ಹಾ, ಜಾಣ ಮರಿ. ತಗೋ, ನೀರ್ ಕುಡಿ. ಹಾ, ಇನ್ನೊಂದು ತುತ್ತು. ಮಾಯಮ್ಮ ಪ್ಲೀಸ್ ಮಾಯಮ್ಮ, ಸಾಕು. ಊಟ ಚೆನ್ನಾಗಿದೆ ಅಂತ ಎಲ್ಲನೂ ನಾನೇ ತಿನ್ನಕ್ಕಾಗುತ್ತಾ? ಸಾಕು ನಂಗೆ. ಸರಿ ಸರಿ, ಇದೊಂದೇ ಒಂದ್ ತುತ್ತು. ಹಾ ಸರಿ, ಇದೇ ಕಡೆ ತುತ್ತು. ಸರಿ. ಆ ಜಾಣ ಮರಿ. ಸರಿ, ಊಟ ಆಯ್ತಲ್ಲ, ಹೋಗಿ ಒಳಗಡೆ ಬುಕ್ಸ್ ತೆಗಿಬೇಕು. ಬಂದ್ ರಿವಿಷನ್ ಮಾಡಿಸ್ತೀನಿ. ಹಾ, ಇನ್ನೇನ್ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಶ್ರೇಷ್ಠ. ಮಾಯಮ್ಮ, ನಾನು ಓದಲ್ಲ. ಬರೀ ನಾಟಕ ಆಯ್ತು ನಿಂದು. ನಡಿ ನಡಿ, ಬಾ ಮಾಯಮ್ಮ, ಬಾ 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 ಶ್ರೇಷ್ಠ. ಹಠ ಮಾಡ್ಬಾರ್ದು, ಬಾ. ಬುಕ್ಸ್ ಎಲ್ಲ ತೆಗ್ದಿಟ್ಟಿರ್ಬೇಕು, ಬರ್ತೀನಿ. ಮಾಯಮ್ಮ, ಎಲ್ಲಿಗೆ ಹೋಗ್ತಿದ್ದೀರಿ? ಶ್ರೇಷ್ಠಂಗ್ ಊಟ ಮಾಡ್ಸಿದ್ನಲ್ಲ, ತಟ್ಟೆ ತೊಳ್ಕೊಂಡ್ ಬರೋಣ ಅಂತ ಹೋಗ್ತಿದ್ದೀನಿ. ಮಾಯಮ್ಮ, ಜಿಡಿ ಮಳೆ ಬರ್ತಾ ಇದೆ. ನೀವು ನೆಂದ್ರೆ ಶೀತ ಆಗತ್ತೆ. ಕೊಡಿ, ನಾನ್ ತಟ್ಟೆ ತೊಳ್ಕೊಂಬರ್ತೀನಿ. ಕೊಡಿ, ನೀವು ಒಳಗೆ ಹೋಗಿ. ಒಳ್ಳೆ ಮಾಯಮ್ಮ. ಯಾಕೆ ನಿಖಿಲ್ ಅವರೇ ಇಲ್ಲಿವರೆಗೂ ಬಂದು ಹಾಗೆ ಉಳಿದ್ಬಿಟ್ರಿ? ಮಾಯಮ್ಮನ್ ನೋಡೋದಕ್ ಬಂದ್ರ? ಬನ್ನಿ ಮನೆಗೆ. ಬೇಡ, ಇಲ್ಲೇ ಇದೇ ರೋಡಲ್ಲಿ ಫ್ರೆಂಡ್ ಒಬ್ನ ನೋಡಕ್ ಬಂದಿದ್ದೆ. ಇಲ್ಲಿ ಪಾಸ್ ಆಗ್ತಾ ಫೋನ್ ಬಂತು, ಮಾತಾಡ್ತಾ ಇಲ್ಲೇ ನಿಂತ್ಬಿಟ್ಟೆ. ಕತ್ಲಲ್ಲಿ ಮನೆ ಇದ್ದಿದ್ ಗೊತ್ತಾಗಿಲ್ಲ. ಪರವಾಗಿಲ್ಲ, ಬನ್ನಿ ಮನೆಗೆ. ಇಲ್ಲ, ನಾನು ಹೊರಡ್ತೀನಿ. ಸರಿ, ನಿಮ್ಮಿಷ್ಟ. ಮಂಗಳವಾರ ಒಂದು ಸಣ್ಣ ಅನುಮಾನ. ಶ್ರೇಷ್ಠನ್ ಪಾಲಿನ ಅಷ್ಟೊಂದು ಆಸ್ತಿ ಅಂತಸ್ತಿದ್ರು, ಮಾಯಾ ಯಾಕೆ ಇಷ್ಟೊಂದು ಪುಟ್ಟ ಮನೇಲಿದ್ದಾಳೆ? ನಿಖಿಲ್ ಅವರೇ, ಒಂದು ನಾಣ್ಯಕ್ಕೆ ಎರಡು ಮುಖಗಳಿರುತ್ತೆ.
ಮಾಯಮ್ಮನ ಬದುಕಿನ ಒಂದು ಮುಖ ಮಾತ್ರ ನಿಮಗೆ ಕಾಣ್ತಾ ಇದೆ. ನೀವು ಅವ್ರ ಬಗ್ಗೆ ತಿಳ್ಕೊಂಡಿರೋ ಸತ್ಯಗಳೇ ಬೇರೆ. ವಾಸ್ತವದಲ್ಲಿರೋ ನಿಜವಾದ ಸತ್ಯಗಳೇ ಬೇರೆ. ಏನಂಥ ಸತ್ಯ? ಅವಳಂತೂ ನನ್ಗೇನು ಹೇಳಿಲ್ಲ. ಅದು